ಎಸ್ ಮೇಡಮ್, ನಾನು ಪ್ರಾರಂಭ ಮಾಡ್ತೀನಿ ಪದ್ಮಾಕ್ಷಿ ಅವರಿಂದಲೇ. ಮೇಡಮ್, ಒಂದು ಕಾಲ ಇತ್ತು, ಮನೆಯವರು ಹೆಣ್ಣು ಮಗಳನ್ನ ಹುಡುಕ್ತಾ ಇದ್ರು, ಕುಟುಂಬಸ್ಥರೇ ಕಲ್ಯಾಣ ಮಂಟಪನ ಬುಕ್ ಮಾಡ್ತಾ ಇದ್ರು, ಬಂಧು ಮಿತ್ರಾದಿಗಳು ಬಂದು ಅಕ್ಷತೆ ಕಾಳಾಕಿ ಮದುವೆ ಮಾಡ್ತಾ ಇದ್ರು. ಆ ಕುಟುಂಬ 80 ವರ್ಷ 100 ವರ್ಷ ಬದುಕ್ತಾ ಇತ್ತು. ಈಗಿನ ಕಾಲ ಹೆಂಗಿದೆ ಅಂತ ಕೇಳಿದ್ರೆ, ಅದರಲ್ಲೂ ನಮ್ಮ ಬೆಂಗಳೂರಿನ ಲೈಫ್ ಸ್ಟೈಲು ಇವತ್ತು ಮದುವೆ ಸಂಜೆ ಡಿವೋರ್ಸ್ ಆ ಹಂತಕ್ಕೆ ಬಂದಿದೆ. ಪ್ರಮುಖವಾಗಿ ಇದಕ್ಕೇನು ಕಾರಣ ಮೇಡಮ್? ಇದು ಹೊರಗಡೆಯಿಂದ ನೋಡೋಕ್ಕೆ ಕ್ಷುಲ್ಲಕ ಕಾರಣ, ಸಿಂಪಲ್ ರೀಸನ್ಗೆ ಅವರು ಡೈವರ್ಸ್ ಮಾಡ್ಕೊಂಬಿಟ್ರು ಅಂತ. ಇಲ್ಲಿ ಯಾವುದೂ ಸಿಂಪಲ್ ಅಲ್ಲ. ಇಟ್ಸ್ ಅ ಟಿಪ್ ಆಫ್ ದ ಐಸ್ಬರ್ಗ್. ಏನು ಮೇಲ್ಗಡೆ ಕಾಣಿಸ್ತಾ ಇದೆ ಅಷ್ಟೇ ನಾವು ಅದ್ರ ಬಗ್ಗೆ ಮಾತಾಡ್ತಾ ಇದೀವಿ. ಕೆಳಗಡೆ ದೊಡ್ಡ ದೊಡ್ಡ ಐಸೇ ಇದೆ. ಮೂಲತಃ ನಾನು ನಿಮಗೆ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕು ಅಂತ ಹೇಳಿದ್ರೆ, ಐ ಹ್ಯಾವ್ ದ ಇನ್ಫಾರ್ಮೇಷನ್. 48% ಇಂಡಿಯನ್ಸ್ ಹ್ಯಾವ್ ರಿಪೋರ್ಟೆಡ್ ಚೀಟಿಂಗ್. ಅಂದರೆ 48% ಅಂದರೆ ಅರ್ಧಕ್ಕರ್ಧ ಜನ ದೇಶದಲ್ಲಿ ಇದಾಗಿದೆ. ಇನ್ನು ಹೆಣ್ಣು ಮಕ್ಕಳಲ್ಲಿ 43% ಮೆನ್ನು, 42% ವಿಮೆನ್. ಇನ್ನು ದೆರ್ ಇಸ್ 35% ರೈಸ್ ಇನ್ ಯೂಸರ್ಸ್ ಆನ್ ದ ಪ್ಲಾಟ್ಫಾರ್ಮ್. ನೀವೇನು ಮೆನ್ಷನ್ ಮಾಡಿದ್ದೆ ಪ್ಲಾಟ್ಫಾರ್ಮ್ಸಲ್ಲೆಲ್ಲ ಹೆಣ್ಣು ಮಕ್ಕಳು ಕಳೆದ 2 ವರ್ಷದಲ್ಲಿ 148% ಹೆಣ್ಣು ಮಕ್ಕಳು ದೇ ಆರ್ ಸ್ಟಾರ್ಟೆಡ್ ಯೂಸಿಂಗ್ ಈ ಥರದ ಬೇರೆ ಬೇರೆ ಆದಂಥ ಪ್ಲ್ಯಾಟ್ಫಾರ್ಮ್ಸು. ಇದರ ಅರ್ಥ ಇಷ್ಟೇ, ಈಗ ಎಲ್ಲರೂ ಅಲ್ಲಿ ಫಿಸಿಕಲಿ ಇನ್ವಾಲ್ವ್ ಆಗಿ ಏನೂ ಇಲ್ಲ. ನನ್ನ ಹತ್ರನೂ ಕೆಲವೊಬ್ರು ಪೇಷಂಟ್ಸ್ ಬರ್ತಾರೆ, ಅವ್ರು ಹೇಳೋದು, ಮ್ಯಾಮ್ ನನಗೇನು ಫಿಸಿಕಲ್ ನೀಡ್ ಏನಿಲ್ಲ, ಐ ವಾಂಟ್ ಸಮ್ ಒನ್ ಟು ಅಪ್ರಿಷಿಯೇಟ್ ಮೀ. ನನ್ನನ್ನು ಯಾರೋ ಮೆಚ್ಕೊಂಡ್ರೆ ಸಾಕು, ನಾನು ಮಾಡ್ತಿರೋ ಕೆಲಸನ ಅಪ್ರಿಷಿಯೇಟ್ ಮಾಡಿದ್ರೆ ಸಾಕು, ನನ್ನನ್ನು ಮಾತಾಡ್ಸೋಕ್ಕೆ ಒಬ್ರು ಇದ್ದರೆ ಸಾಕು ಅಂತ. ಅಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ, ಒಂದು ಮದುವೆಯಲ್ಲಿ ಲಾಂಗ್ ಟರ್ಮಲ್ಲಿ ಗಂಡ ಹೆಂಡತಿ ಮಾತುಕತೆಗಳನ್ನೇ ನಿಲ್ಲಿಸ್ಬಿಡ್ತಾರೆ, ಮಾತುಕತೆನೇ ಆಗ್ತಾ ಇರಲ್ಲ. ಅಂದರೆ ಇವ್ರು ಎಲ್ಲದಕ್ಕೂ ಕೆಲವೊಂದೆಲ್ಲ ಟಾಕ್ಸಿಕ್ ರಿಲೇಷನ್ಶಿಪ್. ನಾನು ಗಂಡ ಅನ್ನೋ ಒಂದು ಇದರಲ್ಲಿ ಅವ್ರಿಗೆ ಯಾವಾಗಲೂ ಬೈತಾನೆ ಇರೋದು, ಅಥವಾ ನೀನು ಸರಿಗಿಲ್ಲ, ನೀನು ಹಾಗೆ, ನೀನೇನು ಉಪಯೋಗನೇ ಇಲ್ಲ, ನೀನು ನೋಡು, ಅವ್ರು ನೋಡು, ಇವ್ರು ನೋಡು ಅಂತೆಲ್ಲ ಕಂಪೇರ್ ಮಾಡ್ತಿರೋದು. ಎಷ್ಟು ಜನ ಹೆಣ್ಮಕ್ಳು ಹೆಂಗೆ ಹೇಳ್ತಾರೆ ಅಂದರೆ, ನಾನು ಈ ಮದುವೆಗೆ ತುಂಬ ಕೊಟ್ಟುಬಿಟ್ಟಿದ್ದೀನಿ, ಅದು ಗಿವನ್ ಟೂ ಮಚ್ ಟು ದ ಮ್ಯಾರೇಜ್, ಆದರೆ ಇನ್ನು ಕೊಡೋಕ್ಕಾಗಲ್ಲ ಮೇಡಮ್, ಸುಸ್ತಾಗ್ಬಿಟ್ಟಿದ್ದೀನಿ, ನಾನು ಟ್ರೈ ಮಾಡಿ ಸಾಕಾಗಿದ್ದೀನಿ, ನನ್ನನ್ನೇನೋ ಅಪ್ರಿಷಿಯೇಟ್ ಮಾಡೋದೇ ಇಲ್ಲ, ನನ್ನನ್ನು ಯಾವುದಕ್ಕೂ ಎಲ್ಲೂ ಕರ್ಕೊಂಡು ಹೋಗಲ್ಲ, ನನ್ನ ಒಪಿನಿಯನ್ ಏನೂ ತಗೊಳ್ಳಲ್ಲ. ಸೊ ಇಂಥವ್ರ ಹತ್ರ ಹೆಂಗಿರೋದು, ಆದರೆ ಬಿಟ್ಬಿಡೋಕ್ಕಾಗಲ್ಲ, ಸಂಸಾರಕ್ಕೋಸ್ಕರ, ಮಕ್ಳಿಗೋಸ್ಕರ, ಅದಕ್ಕೋಸ್ಕರನೇ ನನ್ನ ಒಂದು ಇದು ಯಾವುದೋ ಒಂದು ಆ್ಯಪಲ್ಲಿ ಐ ಫೌಂಡ್ ಅ ಪರ್ಸನ್, ಈಗ ಅವ್ರ ಜೊತೆಗೆ ಹೆಂಗೋ ಖುಷಿಯಾಗಿದ್ದೀನಿ, ನಾನು ಆ ವ್ಯಕ್ತಿನ ಭೇಟಿನೇ ಆಗಿಲ್ಲ, 3 ವರ್ಷ ನಮ್ಮ ಒಂದು ಏನು ರಿಲೇಷನ್ಶಿಪ್ಸ್ ಇದೆ, ನನ್ನ ವ್ಯಕ್ತಿನ ಭೇಟಿನೂ ಆಗಿಲ್ಲ ಅಂತಲೂ ಹೇಳಿರೋ ಹೆಣ್ಮಕ್ಳಿದ್ದಾರೆ. ಇನ್ನು ಯಾವಾಗಲೂ ನಾವು ತಿಂಗಳಿಗೊಂದ್ಸತಿ ಭೇಟಿ ಆಗ್ತೀವಿ, ಆ ಖುಷಿನೇ ತುಂಬ ಚೆನ್ನಾಗಿದೆ, ದಟ್ ಈಸ್ ಒನ್ ರೀಸನ್ ನನಗೆ ಖುಷಿಯಾಗಿದೆ. ಈ ಥರ ಭಾಳಷ್ಟು ರೀಸನ್ಗಳು. ಒಂದು ಯಾವುದೋ ಒಂದು ಹೆಣ್ಣಾಗಲಿ ಒಂದು ಗಂಡಾಗಲಿ ದೇವ್ ಚೀಟೆಡ್ ಇನ್ ಅ ಮ್ಯಾರೇಜ್ ಅಂತ ಹೇಳಿದ್ರೆ ಒಂದೇ ಕಾರಣ ಅಲ್ಲ, ಭಾಳಷ್ಟು ಕಾರಣಗಳಿರ್ತವೆ. ಆಮೇಲೆ ಮುಂಚೆ ನೀವೇ ಹೇಳಿದ್ರಿ, ಅಪ್ಪ ಅಮ್ಮ ಹುಡುಕ್ತಾ ಇದ್ರು ಅಂತ, ಈಗ ಅವರೇ ಹುಡುಕೋದು. ಅವ್ರು ಯಾರೋ ಹುಡ್ಕೊಂಡಿರೋರು ಸರಿಗಿಲ್ಲ ಅಂತ ಅನಿಸಿ ಮದುವೆ ಮನೆಯಿಂದನೂ ಓಡೋಗಿರೋರು ಇದ್ದಾರೆ, ಮಾರನೇ ದಿನನೂ ಬಿಟ್ಟಾಕಿರೋರು ಇದ್ದಾರೆ. ಅದಾದ ನಂತರ ಡಿವೋರ್ಸ್ 3 days 4 days 5 daysಗೆಲ್ಲ ಡಿವೋರ್ಸ್ ಅಪ್ಲೈ ಮಾಡೋರು ಇರೋದು. ಯಾಕಂದರೆ ಕಂಪ್ಯಾಟಿಬಿಲಿಟಿ ಅಂದ್ರೆ ಗೊತ್ತಿರಲ್ಲ. ಮದುವೆ ಆದಮೇಲೆ ರಿಯಾಲಿಟಿ ಏನು, ಕಮ್ಯುನಿಕೇಷನ್ ಏನು, ಕಂಪ್ಯಾಟಿಬಿಲಿಟಿ ಅಂತ ಹೇಳು ಅರ್ಥ ಮಾಡ್ಕೊಳ್ಳೋಕೆ ಹೋದಾಗ, ಇಲ್ಲ ನನಗಿದು ನಿಭಾಯಿಸೋಕ್ಕೆ ಆಗಲ್ಲ ಅಂಥೇಳಿ ಎಷ್ಟೋ ಹೆಣ್ಣು ಮಕ್ಕಳು, ನಾನು ಬರೀ ಹೆಣ್ಮಕ್ಳು ಅಂತ ಹೇಳಲ್ಲ, ಈಗ ಬರೀ ಹೆಣ್ಮಕ್ಳಿಗೆ ಚೀಟ್ ಮಾಡ್ತಾ ಇದ್ದಾರೆ ಅನ್ನೋಕ್ಕೆ ಸಾಧ್ಯ ಇಲ್ಲ. ಅವ್ರು ಚೀಟ್ ಮಾಡೋಕ್ಕೆ ಅಲ್ಲಿ ಆ ಕಡೆಯಿಂದ ಒಂದು ಗಂಡು ಹುಡುಗ ಬೇಕೇ ಬೇಕು. ಸೊ ಹಾಗಾಗಿ ಬೋತ್ ದ ಮೆನ್ ಆ್ಯಂಡ್ ದ ವಿಮೆನ್ ಇತ್ತೀಚಿನ ದಿನಗಳಲ್ಲಿ ಏನು ಲೆಸ್ಬಿಯನಿಸಮ್, ಗೇಯಿಸಮ್ ಅದು ಸಹ ತುಂಬಾನೇ ಜಾಸ್ತಿ ಆಗ್ತದೆ. ಈ ಕಾರ್ಯಕ್ರಮವನ್ನ ಸಾಕಷ್ಟು ಕುಟುಂಬ ಕೂತು ನೋಡ್ತಾ ಇದೆ. ಪ್ರಥಮವಾಗಿ ನಾನು ಡಾಕ್ಟರ್ ಜೊತೆ ಕೇಳಿದಂತಹ ಪ್ರಶ್ನೆಗೆ ಅತ್ಯಂತ ದುರಂತವಾದಂತಹ ಆನ್ಸರು ನೋಡಿ. ಒಂದು ಹೆಣ್ಣು ಮಗಳಿಗೆ ತನ್ನ ಸ್ವಂತ ಗಂಡನಿಂದ ಸಿಗದಲೇ ಇರ್ತಕ್ಕಂತಹ ಖುಷಿಯನ್ನ ಯಾರೋ ಒಬ್ಬರು 3ನೇ ಪಾರ್ಟಿ, ಅದು ಆ್ಯಪ್ ಮುಖಾಂತರವಾಗಿರಲಿ ಅಥವಾ ಬೇರೆ ಅಪ್ಲಿಕೇಶನ್ ಮುಖಾಂತರವಾಗಲಿ, ಆ ಹೆಣ್ಮಗಳಿಗೆ ಸಿಗ್ತಾ ಇದೆ ಸಂತೋಷ. ಆ ಕಾರಣಕ್ಕೋಸ್ಕರವೂ ಕೂಡ ದಾರಿ ತಪ್ಪುವಂತಹ ಚಾನ್ಸಸ್ಗಳು. ಎಸ್, ಇದು ಆ್ಯಪ್ ಅಷ್ಟೇ ಅಂತಲ್ಲ, ಈಗೇನು ಸೋಷಿಯಲ್ ಮೀಡಿಯಾ ತುಂಬ ಪವರ್ಫುಲ್ ಆಗಿರೋದ್ರಿಂದ, ಅವರು ಹಳೆ ಎಕ್ಸ್ಗಳು ಅಥವಾ ಕನೆಕ್ಟಿವಿಟಿ ಜಾಸ್ತಿ ಆಗಿರೋದ್ರಿಂದ ಫೇಸ್ಬುಕ್ಕಲ್ಲಿ, ಇನ್ಸ್ಟಾ ಅಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಸಿಕ್ಕಿರೋರಿದ್ದಾರೆ, ಮತ್ತು ಕೊಲೀಗ್ಸ್ ಆಗಿರ್ಬೋದು. ಈ ರೀತಿ ಆದಂಥ ಇಟ್ಸ್ ವೆರಿ ಈಸಿಲಿ ಆಕ್ಸೆಸಿಬಲ್ ಆಗಿರೋದು. ಮಾತನಾಡ ಈಗ ಅಂಜಲಿ ರಮಣ ಅವರು ಕರೆಕ್ಟ್ ಆಗಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ, ಹೇಳಿ ಮೇಡಮ್. ನಮಸ್ತೆ. ನಮಸ್ಕಾರ, ಕೇಳಿಸ್ತಿಲ್ವಾ ಮೇಡಮ್? ಕೇಳಿಸ್ತಾ ಇದೆ. ಎಸ್, ಈ ದಾಂಪತ್ಯ ಅಂದ್ರೆ ಅದು ಒಪ್ಪಂದ ಆಗಿರೋದಿಲ್ಲ, ಅದು ಜೀವನ ಪರ್ಯಂತ ನಡೆದುಕೊಂಡು ಹೋಗಬಹುದಾದ ಸ್ನೇಹ ಸಂಬಂಧ. ಇತ್ತೀಚೆಗೆ ಆಧುನಿಕ ಯುಗದಲ್ಲಿ, ಅದರಲ್ಲೂ ಕೂಡ ನಮ್ಮ ಭಾರತ ಅಥವಾ ನಮ್ಮ ಬೆಂಗಳೂರಿನಲ್ಲಿ ವಿಚ್ಛೇದನದ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಅಕ್ರಮ ಸಂಬಂಧದ ಕಾರಣದಿಂದ ಗಂಡ ಹೆಂಡತಿ ದೂರ ಆಗೋ ಸಾಕಷ್ಟು ಪ್ರಕರಣಗಳು ಬರ್ತಾ ಇದೆ. ಇದಕ್ಕೆ ಏನು ಪ್ರಮುಖ ಕಾರಣ ಇರಬಹುದು? ನೋಡಿ, ಕಾನೂನಿನ ದೃಷ್ಟಿಯಲ್ಲಿ ಸರಿ ಎನ್ನುವುದು ಸಮಾಜದ ದೃಷ್ಟಿಯಲ್ಲಿ ನೈತಿಕತೆ ಎನ್ನುವ ವ್ಯಾಖ್ಯಾನಕ್ಕೆ ಒಳಪಟ್ಟಾಗ ಸಮಾಜದ ದೃಷ್ಟಿಯಲ್ಲಿ ಅದು ತಪ್ಪು ಎನಿಸ್ಕೊಂಡ್ಬಿಡುತ್ತೆ. ಅದರಿಂದ
ಕಾನೂನು ಅದನ್ನ ಒಪ್ಪಿದೆ, ಸಮಾಜ ಒಪ್ಪಲ್ವಾ, ಅಥವಾ ಕಾನೂನು ಒಪ್ತಾ ಇಲ್ಲ, ಸಮಾಜ ಒಪ್ಪುತ್ತೆ, ಕಾನೂನ್ಗೆ ಏನ್ ಕೆಲಸ? ಈ ಎಲ್ಲ ಪ್ರಶ್ನೆಗಳ ನಡುವೆ ಕಾನೂನು ಮತ್ತು ಸಮಾಜಕ್ಕೆ ಇರುವ ತಾಕಲಾಟವನ್ನು ಗಮನಿಸುತ್ತಲೇ ನಾವು ಇಂತಹ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೊಳ್ಬೇಕಾಗತ್ತೆ. ಈಗ ನೀವು ಮಾತಾಡ್ತಾ ಹೇಳಿದ್ರಿ, ದಾಂಪತ್ಯ ಎನ್ನುವುದು ಲೈಫ್ ಲಾಂಗ್ ಇರುವ ಒಂದು ಸ್ನೇಹ ಸಂಬಂಧ ಅಂತ. ಇವತ್ತಿನ ನಿಮ್ಮ ಕಾರ್ಯಕ್ರಮದ ಶೀರ್ಷಿಕೆ ಅಕ್ರಮ ಸಂಬಂಧ, ಅಕ್ರಮ ಸಂಬಂಧ, ಅಕ್ರಮ ಸಂಬಂಧ ಅಂತ ನಿಮ್ಮ ಧ್ವನಿಯಲ್ಲಿ ಪದೇ ಪದೇ ಬರ್ತಾ ಇರೋದನ್ನ ಎಷ್ಟು ಢಾಳಾಗಿ ನಮ್ಮ ಕಿವಿಗೆ ಕಾಣಿಸ್ತಾ ಇದೆಯೋ. ನೀವು ಈ ವಾಕ್ಯ ಹೇಳಿದ್ರಲ್ಲ, ದಾಂಪತ್ಯ ಎಂದರೆ ಜೀವನ ಪರ್ಯಂತ ಸ್ನೇಹ ಸಂಬಂಧ ಅಂತ, ಅದು ಅಷ್ಟು ಜೋರಾಗಿ ನೀವು ಹೇಳ್ತಾ ಇಲ್ಲ. ಸ್ನೇಹ ಸಂಬಂಧ, ಆ ಸಂಬಂಧದಲ್ಲಿ ಸ್ನೇಹ ಕಡಿಮೆ ಆಗಿರೋ ಹೊತ್ತಿಗೆ ಇವತ್ತು ನೀವು ಸ್ನೇಹವನ್ನ ಮೆತ್ತಿಗೆ ಹೇಳ್ತಾ ಇದ್ದೀರಾ, ಅಕ್ರಮವನ್ನ ಜೋರಾಗಿ ಹೇಳೋ ಸ್ಥಿತಿಗೆ ಬಂದಿದ್ದೀವಿ. ನೀವು ಅಂದ್ರೆ ನೀವಲ್ಲ, ನಾ ಹೇಳ್ತಾ ಇರೋದು ಪ್ರಪಂಚ, ಸಮಾಜ. ಸೊ ಯಾವಾಗ ದಾಂಪತ್ಯದಲ್ಲಿ ಸ್ನೇಹ ಕಡಿಮೆ ಆಗುತ್ತೆ, ದಾಂಪತ್ಯ ಅಂದ್ರೆ, ಹೌದು ಡಾಕ್ಟರ್ ಇದ್ದಾರೆ, ಪದ್ಮಾಕ್ಷಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈನ್, ಅವರು ಅದನ್ನ ಅಥೆಂಟಿಕೇಟ್ ಮಾಡ್ತಾರೆ. ಕಾಮ ಒಂದು ಇಂಟಿಗ್ರಲ್ ಪಾರ್ಟ್, ದೈಹಿಕ ಸಂಬಂಧ ಒಂದು ಅವಿಭಾಜ್ಯವಾದ ಪಾತ್ರ ವಹಿಸುತ್ತೆ. ಆದರೆ ಕಾಮ ಒಂದೇ ಅಲ್ಲ, ಮುಖ್ಯವಾಗಿ ಬೇಕಾಗಿರೋದು ಸ್ನೇಹ. ಭಾವನಾತ್ಮಕ ಇನ್ವೆಸ್ಟ್ಮೆಂಟ್ ಇಬ್ಬರ ಕಡೆಯಿಂದಲೂ ಇಲ್ಲದಿದ್ದಾಗ ಈ ರೀತಿಯಾಗಿ ಹೊರಗಡೆ ದೋಸೆ ತಿನ್ನುವ ಚಟವನ್ನ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಬೆಳೆಸ್ಕೊಳ್ತೀವಿ. ಅಯ್ಯೋ ಹೆಂಗಸರು ಅಕ್ರಮ ಸಂಬಂಧ ಮಾಡ್ಬಿಟ್ಟು ಸಮಾಜ ಕೆಟ್ಟೋಯ್ತು ಅಲ್ಲ. ಈಗಿರುವ ಎಕ್ಸ್ಪೋಜರ್ ಮತ್ತು ಈಗಿರುವ ನಮಗೆ ಸರಾಗವಾಗಿ, ಈಗ ನೋಡಿ, ನಾನು ಟಿವಿ ಸ್ಟೇಷನ್ಗೆ ಬರಕ್ಕಾಗಲ್ಲ ಅಂದೆ ತಕ್ಷಣ ಜೂಮ್ ಲಿಂಕ್ ಕಳಿಸಿದ್ರಿ. ಹೀಗೆ ಇರುವಂತಹ ಸರಾಗವಾದ ಕಮ್ಯುನಿಕೇಶನ್ ಅನುಕೂಲಗಳಿಂದ ನಾವು ಎಲ್ಲವನ್ನೂ ಒಂದು ದೊಡ್ಡ ಗಾಜು, ಸಣ್ಣ ಸಣ್ಣ ಮಿಸ್ಟೇಕ್ಗಳು ಅಥವಾ ಸಣ್ಣ ಸಣ್ಣ ನಿರಾಸೆಗಳನ್ನು ಸಹ ಒಂದು ಭೂತಗನ್ನಡಿಯಲ್ಲಿ ನೋಡುವಂತಹ ಪರಿಸ್ಥಿತಿಗೆ ತಲುಪಿಬಿಟ್ಟಿದ್ದೀವಿ. ಆ ಕಾರಣಕ್ಕೂ ಸಹ ಅಯ್ಯೋ ಇಂತಹ ಸಂಬಂಧಗಳು ಹೆಚ್ಚಾಗ್ತಾ ಇದೆ ಅನ್ನೋದು ನಮ್ಮ ಕಣ್ಣಿಗೆ ದೊಡ್ಡದಾಗಿ ಕಾಣ್ತಾ ಇದೆ. ಸ್ನೇಹ ಇಲ್ಲ, ಒಂದು ದಾಂಪತ್ಯದಲ್ಲಿ ಸ್ನೇಹ ಕಳೆದು ಹೋಗಿದೆ, ಪರಸ್ಪರ ಗೌರವ ಕಳೆದು ಹೋಗಿದೆ ಅನ್ನೋದು ನಮಗೆ ಆ ಕನ್ನಡಿಯಲ್ಲಿ ಕಾಣ್ತಾ ಇಲ್ಲ. ಆ ಕಾರಣಕ್ಕೆ ಬಂದಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.